ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಯತೀಂದ್ರ ಸಿದ್ದರಾಮಯ್ಯ MLC ಸಿದ್ದರಾಮಯ್ಯ ಅವರ ಮಗ ಮಾತಾಡಿರುವಂಥ ವಿಚಾರ ಇದೆಯಲ್ಲ, ಈ ಒಂದು ವಿಚಾರದಲ್ಲಿ ಈಗ ಅಹಿಂದ ಸಿದ್ಧಾಂತ ಸೈದ್ಧಾಂತಿಕವಾಗಿ ಅದನ್ನು ಮುನ್ನಡೆಸಬೇಕಾದಂಥವರು, ನಮ್ಮ ತಂದೆಯವರ ರಾಜಕೀಯ ಜೀವನದ ಸಂಧ್ಯಾಕಾಲದ ನಂತರದಲ್ಲಿ ಮುನ್ನಡೆಸುವಂಥವರಿದ್ದರೆ ಸತೀಶ್ ಜಾರಕಿಹೊಳಿ ಅಂಥೇಳಿ ಇದಕ್ಕೆ ಸಿದ್ದರಾಮಯ್ಯ ಅವರ ಮಗ ಮಾತಾಡಿರೋದು. ಸತೀಶ್ ಜಾರಕಿಹೊಳಿ ಹೇಳಿಕೊಂಡಿದ್ದಲ್ಲ, ಅಥವಾ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಲ್ಲ. ಇದು ಸಿದ್ದರಾಮಯ್ಯನವರು ಹೇಳಬೇಕಾಗಿದ್ದನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರ. ಈ ಸೈದ್ಧಾಂತಿಕ ಮುನ್ನಡೆಸುವಿಕೆ ಅಂದರೆ ಏನು? ಸೈದ್ಧಾಂತಿಕ ಇಲ್ಲ ಸಿದ್ಧಾಂತದ ವಿಚಾರದಲ್ಲಿ ಹೇಳಿದ್ದಾರೆ, ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತ ಹೇಳಿಲ್ಲ ಅಂತ ಒಬ್ಬರು. ಇದರ ಬಗ್ಗೆ ಪರಮೇಶ್ವರ್ ಆದಿಯಾಗಿ ಅದಕ್ಕೆ ಇನ್ನೊಂದು ಅರ್ಥ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಪಡ್ತಾ ಇದ್ದಾರೆ. ಇದರ ಮಧ್ಯೆ ನವೆಂಬರ್ ಅಥವಾ ಡಿಸೆಂಬರ್ ಅಂತ ಬಂದಾಗ 2.5 ವರ್ಷ ಮುಗಿಯುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. 2.5 ವರ್ಷವನ್ನು ಕಂಪ್ಲೀಟ್ ಮಾಡುತ್ತದು. 2.5 ವರ್ಷಗಳಿಗೆ ಮತ್ತೊಬ್ಬರು ಲೀಡರ್, ಮತ್ತೊಬ್ಬ ನಾಯಕ ಅಂತ ಫಿಕ್ಸ್ ಆಗಿದ್ದರೆ ಅದು DK ಶಿವಕುಮಾರ್ ಅವರ. ಕಾಂಗ್ರೆಸ್ನವರು ಈ ಕಡೆ ಇಲ್ಲೆಲ್ಲ ಮತದಾನ ಮಾಡಿಸ್ಕೊಂಡ್ರು. ಗೆದ್ದಾದ್ಮೇಲೆ ಮತದಾನ ನಡೀತು, ಯಾರು CM ಆಗಬೇಕು ಅಂಥೇಳಿ. ಒಂದು ಗೋಲ್ಡನ್ ಬಾಕ್ಸಲ್ಲಿ ತೊಗೊಂಡು ಹೋದರು. ಆ ಮತ ಎಲ್ಲ ಹಾಕಿದ್ರಲ್ಲ, ಅದರೊಳಗಡೆ ಹೈಕಮಾಂಡಲ್ಲಿ ಡೆಲ್ಲಿಲಿ ಕೂತ್ಕೊಂಡು ಅದ್ರ ಬಗ್ಗೆ ನಿರ್ಧಾರ ಮಾಡಿ ಆಯಿತು. ಈಗಿರ್ತಕ್ಕಂಥ ಪ್ರಶ್ನೆ, ಈ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು DK ಶಿವಕುಮಾರ್ ಅವರು CM ಆಗಿಬಿಡ್ತಾರೆ ಎನ್ನುವುದನ್ನು ತಡೆಯೋದಕ್ಕಾಗಿ ಇವರು ಹೇಳ್ತಿರ್ತಕ್ಕಂಥ ಮಾತಾ ಇದು, ಅಥವಾ ಒಂದು ಭಯದಿಂದ ತನ್ನ ತಂದೆಯವರ ಕೈಯಿಂದ ಅಧಿಕಾರ ಕೈ ತಪ್ಪಿದಾಗ ಆ ಒಂದು ಅಧಿಕಾರ ತಂದೆಯ ಬಣದ ನಾಯಕನ ಬಳಿನೇ ಇರಲಿ ಅಂತ ಈ ಒಂದು ಮಾತನ್ನು ತಲೆಬಿಟ್ಟಿದ್ದಾರಾ? ಅಥವಾ ಯಾವುದೇ ಕಾರಣಕ್ಕೂ ಈ ಬಣ ನಾವು ನಮ್ಮ ಕಡೆಯವ್ರನ್ನ ಬಿಟ್ಕೊಡ್ಬಾರ್ದು, ಅಕಸ್ಮಾತ್ ಇದೇ ಬಣದಲ್ಲಿ ಇನ್ನೊಂದು ಬಣದಲ್ಲಿ DKಶಿನೋ ಇನ್ನೊಬ್ಬರು ಯಾರೋ ಆಗಿಬಿಟ್ಟಾಗ ನಮ್ಮ ಕಡೆಯವ್ರನ್ನ ಅವ್ರು ಬಿಡಲ್ಲ. ಸಹಜವಾಗಿರುತ್ತೆ. ಏನೇ ನಾವು ಪಕ್ಷದ ನೆಲೆಗಟ್ಟು ನಾವೆಲ್ಲ ಒಂದು ಒಗ್ಗಟ್ಟು, ಇಲ್ಲ ಆ ಬಣ ಇಲ್ಲ ಈ ಬಣ, ಯಾರು ಏನೇ ಮಾತಾಡಿಕೊಂಡ್ರೂ ಕೂಡ ಒಳಗಿರ್ತಕ್ಕಂಥ ಗುಟ್ಟು ಇಷ್ಟೇ ಇರುತ್ತೆ ವಿಷಯ. ಹಾಗಾಗಿ ಈ ಮಾತಿನ ಮರ್ಮ, ತಾತ್ಪರ್ಯ, ಈ ಮಾತು ಯಾರಿಗೆ ಬಿಟ್ಟಿರ್ತಕ್ಕಂಥ ಬಾಣ ಅಂತ ನೋಡಿದಾಗ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದು DKಶಿ ಕಡೆನೇ ಹೋಗ್ತಾ ಇದೆ. ಏನಿವ ನವಂಬರ್ ಕ್ರಾಂತಿ, ಈ ಸೈದ್ಧಾಂತಿಕ ಮುನ್ನಡೆಸುವಿಕೆ ಅಂದರೆ ಏನು? ಬಿಡಬೇಕಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನೇ. ಹಾಗಾದರೆ ಎಲೆಕ್ಷನ್ ನಿಮ್ಮ ನೇತೃತ್ವದಲ್ಲಿ ನಡೀಲಿ ಅಂಥೇಳಿ ಸಿದ್ದರಾಮಯ್ಯನವ್ರು ಯಾಕೆ ಬಿಟ್ಟಿದ್ರು? ಇದೀಗ ಆಯಿತು, ಸಿದ್ದರಾಮಯ್ಯನವ್ರು ಇಲ್ಲ ಅಂದ ತಕ್ಷಣ ಇವನ್ನೇ CM ಮಾಡ್ತೀರಾ? ಸೈದ್ಧಾಂತಿಕ ಅಹಿಂದ ನಾಯಕ ಅಂತ ಅವ್ರು ಬಿಂಬಿಸ್ತೀರಾ? ಈ ನಾಯಕತ್ವದಲ್ಲಿಯೇ ನೆಕ್ಸ್ಟು ಚುನಾವಣೆ ಆಗುತ್ತಾ? KPCCಗೆ ಅವ್ರ ಅಧ್ಯಕ್ಷನ ಮಾಡ್ತೀರಾ? ಮುಖ್ಯಮಂತ್ರಿ ಈ ಥರ ಬೇಕಾದಷ್ಟು ಪ್ರಶ್ನೆಗಳಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಪಾಲ್ಗೊಳ್ಳೋದಕ್ಕೆ ಕಶ್ಯಪ್ ನಂದನ್ ಇದ್ದಾರೆ. ಸ್ವಾಗತ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಕಶ್ಯಪ್ ನಂದನ್ ಅವರೇ. ಇನ್ನೊಂದು ಕಡೆ ನಮ್ಮ ಈ BJP ವಕ್ತಾರರು ಇದ್ದಾರೆ ಇಲ್ಲಿ, ಯದುಕುಮಾರ್ ಅವರ ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಸರ್ ನಮಸ್ತೆ. ಇನ್ನೊಂದು ಕಡೆ ನಮ್ಮನ್ನು ಸಮೀವುಲ್ಲಾ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಹಿರಿಯ ಪತ್ರಕರ್ತರು. ಅವ್ರನ್ನ ಮಾತಾಡಿಸ್ತೀನಿ ನಾನು. ನನ್ನ ಮೊಟ್ಟ ಮೊದಲ ಪ್ರಶ್ನೆ ಕಶ್ಯಪ್ ಅವರಿಗೆ. ಕಶ್ಯಪ್ ಅವರೇ, ಏನಿದು ಸಿದ್ದರಾಮಯ್ಯ ಅವರ ಒಂದು ಅವಧಿ ಮುಗೀತಾ ಬಂತ, ಅದಕ್ಕೆ ಆಲ್ರೆಡಿ ರಾಜಕೀಯ ಜೀವನದ ಸಂಧ್ಯಾಕಾಲ ಅದು ಇದು ಅನ್ನೋ ಮಾತನ್ನು ತಗೊಂಡು ಯತೀಂದ್ರ ಸಿದ್ದರಾಮಯ್ಯನವ್ರು ಮಾತಾಡಿರೋದಾ ಇಲ್ಲಿ? ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರು ನಿನ್ನೆ ಹೇಳಿರುವ ಸ್ಟೇಟ್ಮೆಂಟು, ಸಿದ್ದರಾಮಯ್ಯನವರು ಜಾರಕಿಹೊಳಿಯವರು ಒಂದು ಅಹಿಂದ ಸಂಘಟನೆಯನ್ನು ನಾವು ಹೆಂಗೆ ದಳದಿಂದ ಹೊರಗಡೆ ಬಂದು ಅಹಿಂದ ಸಂಘಟನೆಯನ್ನು ಫಾರ್ಮ್ ಮಾಡಿ ಒಂದು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ರ್ಯಾಲಿ ಆರ್ಗನೈಸ್ ಮಾಡಿ ಆ ಸಂಘಟನೆಯಿಂದ ಬಂದು ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಎಲ್ಲ ಅಹಿಂದ ನಾಯಕರು, OBC, ದಲಿತರು, ತುಳಿತಕ್ಕೊಳಗಾದ ಜನಾಂಗದ ನಾಯಕರು ಅವ್ರನ್ನ ಒಬ್ಬರು ಲೀಡರ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ನೇತೃತ್ವದಲ್ಲಿ ಮುನ್ನಡೀತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಸ್ಥಾನವನ್ನು ನಮ್ಮ ಸತೀಶ್ ಜಾರಕಿಹೊಳಿ ಅವರು ತುಂಬಲಿ ಅಂತ ಅವರ ಸ್ಟೇಟ್ಮೆಂಟಿನ ಅರ್ಥ. ಆ ಸ್ಟೇಟ್ಮೆಂಟ್ಗೂ CM ಸ್ಥಾನಕ್ಕೂ ಅರ್ಥ ಅಲ್ಲ. ಇದು ನಂದನ್ ಕಶ್ಯಪ್ ಅವರು ಹೇಳ್ತಿರೋದು? ಇದು ಇಲ್ಲ, ನಂದನ್ ಕಶ್ಯಪ್ ಅಲ್ಲ ಸರ್, ಇದು ನಮ್ಮ ಯತೀಂದ್ರ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟು, ಇದು ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟು. ಹಾಗಾಗಿ ಒಬ್ಬೊಬ್ಬ ನಾಯಕರು ಒಂದೊಂದು ಜಾತಿ, ಒಂದು 3-4 ಜಾತಿ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂಬಿಟ್ಟು ಇದು ಅವ್ರ ಕಡೆ ಅವ್ರ ಸಿದ್ಧಾಂತ ಅಂತ ಹೇಳಿದಾಗ, ಹಾಗಾದರೆ ಹೇಳಿಬಿಡಿ, ಆಚೆ ಬಂದ್ಬಿಟ್ರು ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು, ನಮಗೇನು ಅವಶ್ಯಕತೆ ಇಲ್ಲ, ನಮ್ಗೆ ಅಹಿಂದಾನೇ ಸಾಕಂಡ್ರಪ್ಪ. DK ಶಿವಕುಮಾರ್ ಬಂದ್ಬಿಟ್ರೆ ಅವ್ರು ಗೌಡ್ರ ಕಡೆ ಇದ್ದು ಬಿಡ್ತಾರೆ, ಇವರು ಬ್ರಾಹ್ಮಣರ ಕಡೆ ಇದ್ದು ಬಿಡ್ತಾರೆ, ಲಿಂಗಾಯತರ ಕಡೆ ಇದ್ದು ಬಿಡ್ತಾರೆ, ನಮಗೆ ಅಹಿಂದ ಸಾಕು, ಯಾರ್ಯಾರು ಅಲ್ಪಸಂಖ್ಯಾತರು ಇದ್ದರಿತದೆ ಹೇಳ್ಬಿಡಿ, ಅದನ್ನ ಹೋಗ್ಲಿ. ನಿಮಗೆ 136 ಸೀಟನ್ನ ಬರೀ ಅಹಿಂದದವ್ರು ಹಾಕಿ ಗೆಲ್ಸಿದ್ರ ನಿಮಗೆ? ಸಾರಿ ನಮಗೆ DK ಶಿವಕುಮಾರ್ ಮಾಡಿಬಿಟ್ರೆ ಅಹಿಂದ ತತ್ವಕ್ಕೆ ಸಿದ್ಧಾಂತಕ್ಕೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಇಂಡೈರೆಕ್ಟ್ಲಿ ಇದು. ನೋಡಿ, ನಮಗೆ 136 ಜನ ಪ್ಲಸ್ 4 ಏನು ಸೀಟ್ ಬಂದಿದೆಯೋ ಎಲ್ಲ ವರ್ಗದವರು ಜನ ಓಟ್ ಹಾಕಿದ್ದಾರೆ. ಬ್ರಾಹ್ಮಣರು ಹಾಕಿದ್ದಾರೆ,
ಕ್ರಿಶ್ಚಿಯನ್ ಹಾಕಿದ್ದಾರೆ, ಮುಸ್ಲಿಮ್ ಹಾಕಿದ್ದಾರೆ, ದಲಿತರು ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದಾರೆ. ಎಲ್ಲ ಓಟ್ ಹಾಕಿರೋರ್ಗೂ ನಾವು ಒಂದಲ್ಲ ಒಂದು ರೀತಿ ನಾವು ಸ್ಪಂದಿಸ್ತಾ ಇದ್ದೀವಿ, ಒಂದಲ್ಲ ಒಂದು ರೀತಿ ಯೋಜನೆಯಲ್ಲಿ. ಹಂಗನ್ಬಿಟ್ಟು ನಾವು ಬರೀ ನಮ್ಗೆ OBC ಅವ್ರಿಗೆ ಮಾಡ್ತಾ ಇದ್ದೀವಿ, OBC ಪರವಾಗಿ ನಿಂತಿದ್ದೀವಿ ಅಂತಲ್ಲ. ನಮಗೆ 136 ಸೀಟ್. ಈಗ ಅಹಿಂದ ಸಿದ್ಧಾಂತದ ಮೇಲೆ ಪಾರ್ಟಿ ನಿಂತಿರೋ ತರ ತಾನೇ ಅರ್ಥ. ಅಲ್ಲ ನೋಡಿ, ಸಿದ್ದರಾಮಯ್ಯ ರಾಜಕೀಯ ಸಂಧ್ಯಾಕಾಲ ಆದಮೇಲೆ ನೆಕ್ಸ್ಟ್ ಇದನ್ನ ಮುನ್ನಡೆಸೋಕೆ, ಅಹಿಂದ ಸಿದ್ಧಾಂತ ನಡೆಸೋಕೆ ಇರೋದು ಸತೀಶ್ ಜಾರಕಿಹೊಳಿ ಅಂತ ಹೇಳಿಬಿಟ್ರೆ ಬೇರೆ ಲೀಡರ್ ಬಂದ್ರೆ ಇದಾಗಲ್ಲ ಅಂತ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಒಂದು ಕಾಂಗ್ರೆಸ್ ಐಡಿಯಾಲಜಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಐಡಿಯಾಲಜಿಲಿ ಇವರು ಒಬ್ಬರು ಮುನ್ನಡೆಸ್ತಾ ಇದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳಿದ್ರು. ದಟ್ ಡಸ್ ನಾಟ್ ಮೀನ್ ನಾವು ಒಂದು ವರ್ಗಕ್ಕೆ ಮಾತ್ರ ಇದ್ದೀವಿ, OBCಗೆ ಮಾತ್ರ ಇದ್ದೀವಿ, ಅಹಿಂದ ವರ್ಗಕ್ಕೆ ಇದ್ದೀವಿ ಅಂತಲ್ಲ. ಕಾಂಗ್ರೆಸ್ ಸ್ಟ್ಯಾಂಡ್ಸ್ ವಿತ್ ಎವ್ರಿ ಒನ್. ಬ್ರಾಹ್ಮಣರು, ಸಿಕ್ಕು, ದಲಿತರು, OBC, ಕುರುಬ, ST ಎಲ್ಲರ ಜೊತೆನೂ ನಿಂತ್ಕೊಂಡು ಅವ್ರಿಗೆ ಬೇಕಾಗಿರುವ ಯೋಜನೆಗಳ ಮೂಲಕ ನಾವು ಸ್ಪಂದಿಸ್ತಾ ಇದ್ದೀವಿ. ಅವ್ರು CM ಆಗಿದ್ದಾಗ, ಕಾಂಗ್ರೆಸ್ಸಿಂದ CM ಆಗಿದ್ರಲ್ಲ, ಆಗ ಪಾಪ ಅಹಿಂದ ಸಿದ್ಧಾಂತಕ್ಕೆಲ್ಲ ಜೋರು ಪೆಟ್ಟು ಬಿದ್ದುಬಿಟ್ಟು ಘಾಸಿಗೆ ಒಳಗಾಗ್ಬಿಟ್ಟು ಭಾಳ ಒದ್ದಾಡ್ಬಿಡ್ತು ಅಹಿಂದ ಗ್ರೂಪ್. ಆವಾಗ ನೋಡಿ, ಒಕ್ಕಲಿಗರು CM ಆಗ್ಬಿಟ್ಟಿದ್ದಾಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಒದ್ದಾಡ್ಬಿಟ್ಟಿತ್ತು ರಾಜ್ಯ. ಎಲ್ಲಾ ಕಾಲದಲ್ಲೂ ಎಲ್ಲ ಜನಾಂಗದವರು ಕಾಂಗ್ರೆಸ್ ಪಕ್ಷದೊಂದಿಗೆ ನಿಂತ್ಕೊಂಡಿದ್ದಾರೆ. ಒಂದು ಸೈದ್ಧಾಂತಿಕವಾಗಿ ಮುನ್ನಡೆಸಬೇಕು, ಇವ್ರ ಕೈಲಾಗಲ್ಲ, ಇವ್ರು ಬಿಟ್ರೆ ಅವ್ರ ಕೈಲಾಗುತ್ತೆ, ಈ ಬಣದಿಂದ ಇವರೇ ನಾಯಕರು, ಇದು ಯಾರು ಪಟ್ಟಾಭಿಷೇಕ ಏನಿದೆ ನೋಡಿ. ಕಾಂಗ್ರೆಸ್ಸಿನಲ್ಲಿ ಎಲ್ಲಾ ನಾಯಕರಿಗೂ ಒಂದು ಲೀಡರ್ಶಿಪ್ ಸಾಮರ್ಥ್ಯ ಇದೆ. ಅದಕ್ಕೆ ಕಾಂಗ್ರೆಸ್ ಯತೀಂದ್ರ ಸಿದ್ದರಾಮಯ್ಯ ಡಿಸೈಡ್ ಮಾಡ್ತಾ ಇದ್ದಾರೆ ಈಗ ಯಾರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ಬೇಕು ಅಂತ. ನೋಡಿ, ಮುಖ್ಯಮಂತ್ರಿ ಆಗುವುದು ಯತೀಂದ್ರ ಸಿದ್ದರಾಮಯ್ಯನವರು ಡಿಸೈಡ್ ಮಾಡೋದಲ್ಲ. CM ಹೇಳಿದ್ದಾರೆ, ಅದು ಹೈಕಮಾಂಡ್ ಡಿಸಿಷನ್ನು. ಹೈಕಮಾಂಡ್ ಏನು ಡಿಸಿಷನ್ ತೊಗೊಂಡ್ರು ನಾವು ಅದಕ್ಕೆ ಬದ್ಧ ಆಗಿದ್ವಿ ಅಂತ ಯತೀಂದ್ರ ಸಿದ್ದರಾಮಯ್ಯನವರ ಪರ್ಸನಲ್ ಸ್ಟೇಟ್ಮೆಂಟ್ ಅದು, ಹೊರತು ಕಾಂಗ್ರೆಸ್ ಪಕ್ಷದ ಸ್ಟೇಟ್ಮೆಂಟ್ ಅಲ್ಲ. ಬಟ್ ಅವ್ರು ಹೇಳಿರೋದು ಅಹಿಂದ ರೀತಿಯಲ್ಲಿ ಅವರೊಬ್ಬರು ಲೀಡರ್ಶಿಪ್ ಕೊಡ್ತಾರೆ.